₹500 5 ಲಿಪ್ಸ್ಟಿಕ್ಸ್ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಆಫರ್ ಇರೋದು ನೋಡಿ ಸಿಕ್ ಕಡೆ ಚೀಪ್ ಕ್ವಾಲಿಟಿ ಲಿಪ್ಸ್ಟಿಕ್ ಗಳನ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ಖಂಡಿತ ನಿಮ್ಗಾಗಿ. ಅಂದಹಾಗೆ ಬ್ರಾಂಡೆಡ್ ಲಿಪ್ಸ್ಟಿಕ್ ಗಳನ್ನ ಪರ್ಚೇಸ್ ಮಾಡೋರು ಆರಾಮಾಗಿರೋ ಅವಶ್ಯಕತೆ ಇಲ್ಲ. ನಿಮ್ಗೂ ಕೂಡ ಶಾಕಿಂಗ್ ನ್ಯೂಸ್ ಕಾದಿದೆ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ ಹೆಲ್ತ್. ನಾನು ಅಪೇಕ್ಷಾ ಜೈನ್. ನಾವೆಲ್ಲರೂ ಮುಖದ ಅಂದವನ್ನ ಹೆಚ್ಚಿಸಿಕೊಳ್ಳೋದಿಕ್ಕೆ ಹಾಗೆ ಪ್ರೆಸೆಂಟೇಬಲ್ ಆಗಿ ಕಾಣಿಸೋದಿಕ್ಕೆ ಪ್ರತಿದಿನ ಲಿಪ್ಸ್ಟಿಕ್ ಹಚ್ಕೊಳ್ತೀವಿ. ಆದ್ರೆ ಈ ಲಿಪ್ಸ್ಟಿಕ್ ನಮ್ಮ ಆರೋಗ್ಯಕ್ಕೆ ಎಷ್ಟು ಸುರಕ್ಷಿತ ಅನ್ನೋ ವಿಚಾರ ನಿಮಗೆ ಗೊತ್ತಿದೆಯಾ? ಇತ್ತೀಚೆಗೆ ಆಹಾರ ಸುರಕ್ಷತಾ ಇಲಾಖೆ ನಡೆಸಿದ ಪರೀಕ್ಷೆಯಲ್ಲಿ ಲಿಪ್ಸ್ಟಿಕ್ಗೆ ಸಂಬಂಧಪಟ್ಟಂತೆ ಒಂದು ಆತಂಕಕಾರಿ ಸುದ್ದಿ ಹೊರಬಿದ್ದಿದೆ. ಈ ವರದಿಯಲ್ಲಿ ಏನಿದೆ ಅನ್ನೋದನ್ನ ಪ್ರತಿಯೊಬ್ಬ ಮಹಿಳೆಯೂ ಖಂಡಿತ ತಿಳಿದಿರಲೇಬೇಕು. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಕೆಲವು ಲಿಪ್ಸ್ಟಿಕ್ಗಳ ಸ್ಯಾಂಪಲ್ ತಗೊಂಡು ಲ್ಯಾಬ್ ಪರೀಕ್ಷೆಗೆ ಕಳಿಸಿದ್ರು. ಆ ಪರೀಕ್ಷೆಯಲ್ಲಿ ಬ್ರಾಂಡೆಡ್ ಉತ್ಪನ್ನಗಳ ಜೊತೆಗೆ ರಸ್ತೆ ಬದಿ ಮಾರಾಟವಾಗುವ ಲಿಪ್ಸ್ಟಿಕ್ ಸ್ಯಾಂಪಲ್ಗಳ ಕ್ವಾಲಿಟಿ ಕೂಡ ಚೆಕ್ ಮಾಡಲಾಗಿದೆ. ಪರಿಶೀಲನೆ ವೇಳೆ 23 ಮಾದರಿಗಳಲ್ಲಿ ಅಪಾಯಕಾರಿ ರಾಸಾಯನಿಕ ಅಂಶಗಳು ಪತ್ತೆಯಾಗಿವೆ. ಕೆಲವು ಲಿಪ್ಸ್ಟಿಕ್ಗಳಲ್ಲಿ ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ ಉಂಟು ಮಾಡುವಂತಹ ರಾಸಾಯನಿಕಗಳು ಹಾಗೂ ಗಂಭೀರ ಹಾನಿ ಉಂಟು ಮಾಡುವ ಹೆವಿ ಮೆಟಲ್ಸ್ ಕೂಡ ಇವೆ ಅಂತ ಆಹಾರ ಸುರಕ್ಷತಾ ಇಲಾಖೆ ತಿಳಿಸಿದೆ. ಈಗ ಒಂದಷ್ಟು ಜನ ಕಮೆಂಟ್ ಮಾಡ್ತೀರಾ, ನೀನ್ ಕೂಡ ಲಿಪ್ಸ್ಟಿಕ್ ಹಾಕೊಂಡೇ ಈ ವಿಡಿಯೋವನ್ನ ಮಾಡ್ತಾ ಇದೀಯಾ ಅಂತ. ಅಫ್ಕೋರ್ಸ್ ನಾನು ಕೂಡ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ, ಆದ್ರೆ ನನ್ನ ಪ್ರೊಫೆಷನ್ಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಅಂಡ್ ಮೋರ್ ಓವರ್ ಕಾಸ್ಮೆಟಿಕ್ಸ್ ಪರ್ಚೇಸ್ ಮಾಡುವಾಗ ನಾನು ಒಂದಷ್ಟು ಸೇಫ್ಟಿ ಗೈಡ್ಲೈನ್ಸ್ ಅನ್ನ ಖಂಡಿತ ಫಾಲೋ ಮಾಡ್ತೀನಿ. ಅದನ್ನೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಈ ವಿಡಿಯೋವನ್ನ ಎಂಡ್ ವರೆಗೂ ನೋಡಿ. ನಮ್ಮಲ್ಲಿ ಹಲವರು ಲಿಪ್ಸ್ಟಿಕ್ ಅನ್ನ ಹಚ್ಕೊಂಡು ಗಂಟೆಗಟ್ಟಲೆ ಇರ್ತೀವಿ. ಕೆಲವರು ದಿನಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಲಿಪ್ಸ್ಟಿಕ್ ಅನ್ನ ರೀಅಪ್ಲೈ ಮಾಡ್ತಾರೆ. ಆದ್ರೆ ನಾವು ತುಟಿಗೆ ಲಿಪ್ಸ್ಟಿಕ್ ಹಚ್ಕೊಂಡಾಗ ಅದು ಕೇವಲ ಮೇಲ್ಭಾಗದಲ್ಲಿ ಮಾತ್ರ ಇರೋದಿಲ್ಲ. ಏನಾದ್ರೂ ತಿನ್ನೋವಾಗ, ಕುಡಿಯೋವಾಗ, ಕೆಲವೊಮ್ಮೆ ಗೊತ್ತಿಲ್ಲದೆ ತುಟಿಯನ್ನ ನಾವು ನೆಕ್ಕುವಾಗ ಸಣ್ಣ ಪ್ರಮಾಣದಲ್ಲಿ ಅದು ನಮ್ಮ ಹೊಟ್ಟೆಯನ್ನ ಕೂಡ ಸೇರುತ್ತೆ. ದಿನನಿತ್ಯ ಈ ರೀತಿ ಲಿಪ್ಸ್ಟಿಕ್ ದೇಹದ ಒಳಗೆ ಹೋಗೋದ್ರಿಂದ ಲಾಂಗ್ ಟರ್ಮ್ ನಲ್ಲಿ ಆರೋಗ್ಯ ಸಮಸ್ಯೆಗಳು ಅಥವಾ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಆಹಾರ ಸುರಕ್ಷತಾ ಇಲಾಖೆಯ ವರದಿ ಹೇಳ್ತಿದೆ. ಇನ್ನು ಈ ರೋಡ್ ಸೈಡ್ ನಲ್ಲಿ ಸಿಗುವಂತಹ ಚೀಪ್ ಕ್ವಾಲಿಟಿ ಲಿಪ್ಸ್ಟಿಕ್ ಗಳಲ್ಲಿ ಮಾತ್ರ ಈ ಕೆಮಿಕಲ್ಗಳಿವೆ ಅನ್ಕೋಬೇಡಿ. ಸಾಕಷ್ಟು ಜನಪ್ರಿಯತೆ ಹೊಂದಿರುವಂತಹ ಪಾಪ್ಯುಲರ್ ಕಾಸ್ಮೆಟಿಕ್ ಬ್ರ್ಯಾಂಡ್ಗಳಲ್ಲಿಯೂ ಕೂಡ ಈ ಕ್ಯಾನ್ಸರ್ ಕಾರಕ ಕೆಮಿಕಲ್ಗಳು ಪತ್ತೆಯಾಗಿವೆ. ಇದರಿಂದ ನಮಗೆ ಯಾವ ತೊಂದರೆ ಆಗಬಹುದು ಗೊತ್ತಾ? ಲಿಪ್ಸ್ಟಿಕ್ಗಳಲ್ಲಿ ಪ್ರಿಸರ್ವೇಟಿವ್ ಆಗಿ ಬಳಸುವಂತಹ ಪ್ಯಾರಾಬೆನ್ಸ್ ಮತ್ತು ಥಾಲೆಟ್ಸ್ ನಮ್ಮ ದೇಹದ ಹಾರ್ಮೋನ್ ಸಿಸ್ಟಮ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ದೇಹದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ವ್ಯತ್ಯಾಸವಾದಾಗ ಬ್ರೆಸ್ಟ್ ಕ್ಯಾನ್ಸರ್ ಅಪಾಯ ಹೆಚ್ಚಾಗುತ್ತೆ. ಕಡಿಮೆ ದರದ ಲಿಪ್ಸ್ಟಿಕ್ಗಳಲ್ಲಿ ಬಣ್ಣಕ್ಕಾಗಿ ಕ್ಯಾಡ್ಮಿಯಂ, ಕ್ರೋಮಿಯಂ ಮತ್ತು ಲೆಡ್ನಂತಹ ವಿಷಕಾರಿ ಲೋಹಗಳನ್ನು ಬಳಸಲಾಗುತ್ತೆ. ನಾವು ಆಹಾರ ತಿನ್ನುವಾಗ ಅಥವಾ ನೀರು ಕುಡಿಯುವಾಗ ಇವು ಸಣ್ಣ ಪ್ರಮಾಣದಲ್ಲಿ ನಮ್ಮ ಹೊಟ್ಟೆ ಸೇರುತ್ತೆ. ನಂತರ ಕಿಡ್ನಿ ಮತ್ತು ಮೂತ್ರಕೋಶದಲ್ಲಿ ಇವು ಶೇಖರಣೆಯಾಗಿ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಲಿಪ್ಸ್ಟಿಕ್ ತುಟಿಯಿಂದ ನೇರವಾಗಿ ಹೊಟ್ಟೆಗೆ ಹೋಗೋದ್ರಿಂದ ಬಾಯಿ, ಗಂಟಲು ಮತ್ತು ಜಠರದ ಕೋಶಗಳಿಗೆ ಹಾನಿಯಾಗಿ ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಹಾಗಾದ್ರೆ ನಾವು ಲಿಪ್ಸ್ಟಿಕ್ ಬಳಸೋದನ್ನೇ ಬಿಟ್ಬಿಡ್ಬೇಕಾ ಅಂದ್ರೆ ಖಂಡಿತ ಇಲ್ಲ. ಪ್ರತಿಯೊಂದು ಲಿಪ್ಸ್ಟಿಕ್ ಕೂಡ ಕ್ಯಾನ್ಸರ್ ಉಂಟು ಮಾಡುತ್ತೆ ಅಂತ ಭಯ ಪಡುವ ಅವಶ್ಯಕತೆ ಇಲ್ಲ. ಇದೊಂದು ರಿಸ್ಕ್ ಫ್ಯಾಕ್ಟರ್ ಅಷ್ಟೇ. ಈ ರಿಸ್ಕ್ ಅನ್ನೋದು ಆ ಪ್ರಾಡಕ್ಟ್ ನಲ್ಲಿ ಯಾವ ಟೈಪ್ ನ ಕೆಮಿಕಲ್ ಇದೆ, ಅದರ ಪರ್ಸೆಂಟೇಜ್ ಎಷ್ಟು, ನೀವು ದಿನಕ್ಕೆ ಎಷ್ಟು ಬಾರಿ ಬಳಸ್ತೀರಾ ಮತ್ತು ಎಷ್ಟು ವರ್ಷಗಳಿಂದ ಆ ಲಿಪ್ಸ್ಟಿಕ್ ಅನ್ನ ಬಳಸ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರಿಂದ ಇನ್ ಮುಂದೆ ಲಿಪ್ಸ್ಟಿಕ್ ಖರೀದಿಸುವಾಗ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನುಮೋದಿಸಿರುವಂತಹ ಲೆಡ್ ಫ್ರೀ ಹಾಗೂ ನೈಸರ್ಗಿಕ ಅಂಶಗಳಿರುವ ಪ್ರಾಡಕ್ಟ್ಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನ್ನುವಂಥದ್ದು ಭಾರತದಲ್ಲಿ ಮಾರಾಟವಾಗುವ ಯಾವುದೇ ವಸ್ತುವಿನ ಗುಣಮಟ್ಟ ಮತ್ತು ಸುರಕ್ಷತೆಯನ್ನ ಪರಿಶೀಲಿಸುವಂತಹ ಒಂದು ಸಂಸ್ಥೆ. ಭಾರತದಲ್ಲಿ ಕಾಸ್ಮೆಟಿಕ್ಸ್ ತಯಾರಿಸುವಾಗ ಯಾವ ಕೆಮಿಕಲ್ಗಳನ್ನ ಬಳಸಬೇಕು, ಯಾವುದನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು, ಯಾವುದನ್ನ ಅಲ್ಪ ಪ್ರಮಾಣದಲ್ಲಿ ಬಳಸಬೇಕು ಅಂತ ಸ್ಪಷ್ಟ ನಿಯಮಗಳನ್ನ ಈ ಸಂಸ್ಥೆ ರೂಪಿಸಿದೆ. ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದ್ರೆ, ಕಾಸ್ಮೆಟಿಕ್ಸ್ ನಲ್ಲಿ ಯಾವುದೇ ವಿಷಕಾರಿ ಅಂಶಗಳಿಲ್ಲ ಮತ್ತು ಹೆವಿ ಮೆಟಲ್ಸ್ ಸುರಕ್ಷಿತ ಮಟ್ಟದಲ್ಲಿದೆ ಎಂದು ಲ್ಯಾಬ್ ಟೆಸ್ಟ್ ಮಾಡಿ ಸರ್ಟಿಫಿಕೇಟ್ ನೀಡುತ್ತೆ. ರೋಡ್ ಸೈಡ್ ಅಥವಾ ನಕಲಿ ಆಫರ್ಗಳಲ್ಲಿ ಸಿಗುವಂತಹ ಚೀಪ್ ಪ್ರಾಡಕ್ಟ್ಗಳು ಈ BIS ಪರೀಕ್ಷೆಗೆ ಒಳಪಟ್ಟಿರೋದಿಲ್ಲ. ಆದ್ರಿಂದ ಯಾವಾಗಲೂ ಗುಣಮಟ್ಟದ ಲೆಡ್ ಫ್ರೀ ಮತ್ತು ನೈಸರ್ಗಿಕ ಅಂಶಗಳಿರುವ ಪ್ರಾಡಕ್ಟ್ಗಳನ್ನೇ ಆಯ್ಕೆ ಮಾಡಿ. ಟ್ರಸ್ಟೆಡ್ ಬ್ರ್ಯಾಂಡ್, ಆಥರೈಸ್ಡ್ ಪ್ರಾಡಕ್ಟ್ ಮತ್ತು ಪ್ರಾಪರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಇರುವಂತಹ ಕಾಸ್ಮೆಟಿಕ್ಸ್ ಆಯ್ಕೆ ಮಾಡೋದು ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯ.
ಇನ್ನು ತುಂಬಾ ಜನ ಕೆಮಿಕಲ್ಸ್ಗೆ ಹೆದರಿ ಆರ್ಗ್ಯಾನಿಕ್ ಅಥವಾ ನ್ಯಾಚುರಲ್ ಪ್ರಾಡಕ್ಟ್ಗಳ ಮೊರೆ ಹೋಗ್ತಾರೆ. ಆದ್ರೆ ಪ್ಯಾಕೇಜಿಂಗ್ ಮೇಲೆ ಕೇವಲ ಆರ್ಗ್ಯಾನಿಕ್ ಅಂತ ಬರೆದ ಮಾತ್ರಕ್ಕೆ ಅದು 100% ಸೇಫ್ ಅಂತ ಅರ್ಥ ಅಲ್ಲ. ಇನ್ಫ್ಯಾಕ್ಟ್ ನಾವು ಬಳಸುವ ಪ್ರತಿಯೊಂದು ವಸ್ತುವಿನಲ್ಲೂ ಕೆಮಿಕಲ್ಸ್ ಇದ್ದೇ ಇರುತ್ತವೆ. ಆದ್ರೆ ಯಾವ ಕೆಮಿಕಲ್ಸ್ ನಮ್ಮ ದೇಹಕ್ಕೆ ಸುರಕ್ಷಿತ ಅನ್ನೋದು ನಮಗೆ ತಿಳಿದಿರಬೇಕಾಗತ್ತೆ. ಹೀಗಾಗಿ ಪ್ರಾಡಕ್ಟ್ ಆರ್ಗ್ಯಾನಿಕ್ ಇರಲಿ ಅಥವಾ ನಾನ್ ಆರ್ಗ್ಯಾನಿಕ್ ಇರಲಿ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಥವಾ FDA ಅಂದ್ರೆ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತಹ ಸರ್ಕಾರಿ ಸಂಸ್ಥೆಗಳಿಂದ ಮಾನ್ಯತೆ ಪಡೆದಿರುವಂತಹ ಮತ್ತು ಸುರಕ್ಷತಾ ಸರ್ಟಿಫಿಕೇಟ್ಗಳು ಮೆನ್ಷನ್ ಆಗಿದೆಯಾ ಅಂತ ಖಂಡಿತ ಚೆಕ್ ಮಾಡಿ. ಹಾಗೆ ಯಾವುದೇ ಕಾಸ್ಮೆಟಿಕ್ ಪ್ರಾಡಕ್ಟ್ ಖರೀದಿಸುವಾಗ ಪ್ರಾಡಕ್ಟ್ ಮೇಲೆ ಇರುವಂತಹ ಇಂಗ್ರೀಡಿಯೆಂಟ್ ಲಿಸ್ಟ್, ಮ್ಯಾನುಫ್ಯಾಕ್ಚರರ್ ಡೀಟೇಲ್ಸ್, ಎಕ್ಸ್ಪೈರಿ ಡೇಟ್ ಮತ್ತು ರೆಗ್ಯುಲೇಟರಿ ಇನ್ಫಾರ್ಮೇಶನ್ ಚೆಕ್ ಮಾಡಿ. ತುಂಬಾ ಕಡಿಮೆ ಬೆಲೆಗೆ ಸಿಗ್ತಿದೆ ಅಂತ ಗೊತ್ತಿಲ್ಲದ ಬ್ರ್ಯಾಂಡ್ ಅಥವಾ ಕ್ವೆಶ್ಚನಬಲ್ ಸೋರ್ಸ್ನಿಂದ ಕಾಸ್ಮೆಟಿಕ್ಸ್ ಅನ್ನ ಖರೀದಿಸೋದನ್ನ ಅವಾಯ್ಡ್ ಮಾಡಿ. ಎಲ್ಲಕ್ಕಿಂತ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ನಾವು ಮನೆಯಲ್ಲೇ ಕಂಪ್ಲೀಟ್ ನ್ಯಾಚುರಲ್ ಆಗಿ ತಯಾರಿಸುವಂತಹ ಲಿಪ್ಸ್ಟಿಕ್ಸ್. ಅಡುಗೆ ಮನೆಯಲ್ಲಿ ಸಿಗುವಂತಹ ನೈಸರ್ಗಿಕ ಪದಾರ್ಥಗಳನ್ನಷ್ಟೇ ಬಳಸಿ ತುಟಿಗಳಿಗೆ ಸುಂದರ ಬಣ್ಣ ನೀಡುವ ಜೊತೆಗೆ ಅವುಗಳನ್ನ ಯಾವಾಗಲೂ ಸಾಫ್ಟ್ ಅಂಡ್ ಮಾಯಿಸ್ಟ್ ಆಗಿ ಇಡುವಂತಹ ಒಂದೆರಡು ಲಿಪ್ಸ್ಟಿಕ್ಗಳನ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. 1 ಚಮಚ ಕೊಬ್ಬರಿ ಎಣ್ಣೆ ಹಾಗೂ ಅರ್ಧ ಚಮಚ ವ್ಯಾಸ್ಲಿನ್ ಅನ್ನ ಡಬಲ್ ಬಾಯ್ಲ್ ಮೆಥಡ್ ನಲ್ಲಿ ಬಿಸಿ ಮಾಡಿ ಅಥವಾ 1-2 ನಿಮಿಷ ಮೈಕ್ರೋವೇವ್ ಮಾಡಿ. ತಣ್ಣಗಾದ ಮೇಲೆ 1-2 ಚಮಚ ಬೀಟ್ರೂಟ್ ರಸ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನ ಒಂದು ಸಣ್ಣ ಡಬ್ಬಿ ಅಥವಾ ಖಾಲಿ ಲಿಪ್ಸ್ಟಿಕ್ ಕಂಟೈನರ್ಗೆ ಹಾಕಿ 10ರಿಂದ 15 ನಿಮಿಷ ಫ್ರಿಜ್ ನಲ್ಲಿಡಿ. ಈಗ ನಿಮ್ಮ ನೈಸರ್ಗಿಕ ಬೀಟ್ರೂಟ್ ಲಿಪ್ಸ್ಟಿಕ್ ಸಿದ್ಧವಾಗುತ್ತೆ. ಆರೆಂಜ್ ಅಥವಾ ನ್ಯೂಡ್ ಶೇಡ್ ಲಿಪ್ಸ್ಟಿಕ್ ತಯಾರಿಸೋದಕ್ಕೆ 1 ಚಮಚ ಬೆಣ್ಣೆ ಹಾಗೂ ಅರ್ಧ ಚಮಚ ಕೊಬ್ಬರಿ ಎಣ್ಣೆಯನ್ನ ಡಬಲ್ ಬಾಯ್ಲ್ ಮೆಥಡ್ ನಲ್ಲಿ ಬಿಸಿ ಮಾಡಿ ನಂತರ 1 ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಕಲಸಿ. ಈ ಮಿಶ್ರಣ ತಣ್ಣಗಾದ ಮೇಲೆ ಕಂಟೈನರ್ಗೆ ಹಾಕಿ ಸ್ವಲ್ಪ ಹೊತ್ತು ಫ್ರಿಜ್ ನಲ್ಲಿಡಿ. ಡೈಲಿ ಯೂಸ್ ಮಾಡೋದಕ್ಕೆ ಮನೆಯಲ್ಲೇ ತಯಾರಿಸಿದ ಈ ಲಿಪ್ಸ್ಟಿಕ್ ಅಥವಾ ಆರ್ಗ್ಯಾನಿಕ್ ಲಿಪ್ಸ್ಟಿಕ್ಸ್ ಬಳಸಿ. ಅಪರೂಪಕ್ಕೆ ಮ್ಯಾಟ್, ಸ್ಮಜ್ ಫ್ರೀ ಹೀಗೆ ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಬೇರೆ ಲಿಪ್ಸ್ಟಿಕ್ಗಳನ್ನ ಬಳಸಿದ್ರೆ ಈ ಕ್ಯಾನ್ಸರ್ ಬರುತ್ತೆ, ಆರೋಗ್ಯ ಕೆಡುತ್ತೆ ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ಲಿಪ್ಸ್ಟಿಕ್ ಹಚ್ಚಿಕೊಳ್ಳುವ ಫ್ರೀಕ್ವೆನ್ಸಿ ಕೂಡ ಗಮನದಲ್ಲಿರಲಿ. ಪ್ರತಿದಿನ ಅತಿಯಾಗಿ ಅನ್ನೆಸೆಸರಿಯಾಗಿ ಲಿಪ್ಸ್ಟಿಕ್ ಹಚ್ಕೊಳ್ಳೋದು, ರೀಅಪ್ಲೈ ಮಾಡೋದು ಬೇಡ. ವಿಶೇಷವಾಗಿ ಊಟ ಮಾಡುವ ಮುಂಚೆ ಅಥವಾ ಮಲಗೋ ಮುಂಚೆ ಲಿಪ್ ಪ್ರಾಡಕ್ಟ್ಸ್ ರಿಮೂವ್ ಮಾಡೋ ಅಭ್ಯಾಸವನ್ನ ಇಟ್ಕೊಳ್ಳಿ. ಮತ್ತು ಲಿಪ್ ಪ್ರಾಡಕ್ಟ್ ಹಚ್ಕೊಂಡಾಗ ತುಟಿ ಉರಿ, ಇಚ್ಚಿಂಗ್, ಸ್ವೆಲ್ಲಿಂಗ್, ರೆಡ್ನೆಸ್ ಅಥವಾ ಇರಿಟೇಷನ್ ಆಗ್ತಾ ಇದ್ರೆ ಅದನ್ನ ಇಗ್ನೋರ್ ಮಾಡಬೇಡಿ. ಆ ಪ್ರಾಡಕ್ಟ್ ಬಳಕೆಯನ್ನ ನಿಲ್ಲಿಸಿ. ಸಮಸ್ಯೆ ಮುಂದುವರೆದ್ರೆ ಡರ್ಮಟಾಲಜಿಸ್ಟ್ ಅಥವಾ ವೈದ್ಯರನ್ನ ಸಂಪರ್ಕಿಸೋದು ಉತ್ತಮ. ಅಂತಿಮವಾಗಿ ಹೇಳೋದಾದ್ರೆ ನಮ್ಮ ಸೌಂದರ್ಯ ಎಷ್ಟು ಮುಖ್ಯನೋ ಆರೋಗ್ಯನೂ ಅಷ್ಟೇ ಮುಖ್ಯ ಅಲ್ವಾ? ಲಿಪ್ಸ್ಟಿಕ್ ಬಳಸೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಯಾವ ಪ್ರಾಡಕ್ಟ್ ಬಳಸ್ತಾ ಇದ್ದೀವಿ, ಅದರ ಕ್ವಾಲಿಟಿ ಹೇಗಿದೆ ಮತ್ತು ಅದನ್ನ ಎಷ್ಟು ಬಳಸ್ತಾ ಇದ್ದೀವಿ ಅನ್ನೋದನ್ನ ಗಮನಿಸೋದು ತುಂಬಾನೇ ಮುಖ್ಯ. ಈ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ಸುಮನ್ ಟಿವಿ ಕನ್ನಡ ಹೆಲ್ತ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.